ಇವತ್ತು ನಾನು ಯಾವ ಅಡುಗೆ ಬಗ್ಗೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಹಳ್ಳಿ ಸೈಡಲ್ಲಿ ಹಳ್ಳಿಗಳಲ್ಲಿ ನಾವು ಕಡಲೆ ಸೊಪ್ಪಿಂದು ಬಸ್ಸಾರು ಮತ್ತು ಮುದ್ದೆ ಮಾಡ್ತೀವಿ. ಈ ಸೊಪ್ಪನ್ನ ನಾವು ಎಲ್ಲಿ ಯಾವ ಥರ ತಗೊಂಡು ಉಪಯೋಗ್ಸೋದು ಅಂತ ಹೇಳಿದರೆ, ನಾವು ಹಳ್ಳಿ ಸೈಡು ಕಡಲೆ ಬಿತ್ತನೆ ಮಾಡ್ತೀವಲ್ಲ, ಆ ಕಡಲೆ ಕಾಯಿ ಆಗೋ ಮೊದಲು ನಾವು ಈ ಸೊಪ್ಪನ್ನ ಎಳೆದಿದ್ದಾಗ ಬಸ್ಸಾಂಬಾರು ಮಾಡ್ತೀವಿ. ಇಲ್ಲೆಲ್ಲ ಹಳ್ಳಿ ಸೈಡೆಲ್ಲ ಮಾಡ್ತಾರೆ. ಸಿಟಿಗಳಲ್ಲಿ ಸಿಗಲ್ಲ. ಸಿಟಿಗಳಲ್ಲಿ ಕಡಲೆಕಾಯಿ ಬರೋಷ್ಟರೊಳಗೆ ಎಲ್ಲ ಬಲ್ತಿರುತ್ತೆ ಸೊಪ್ಪು, ಹಾಗಾಗಿ ಮಾಡಲ್ಲ. ಇಲ್ಲಿ ಹಳ್ಳಿಗಳಲ್ಲೆಲ್ಲ ಈ ಸೊಪ್ಪು ಎಳೆದಿದ್ದಾಗ ತುಂಬ ಟೇಸ್ಟ್ ಇರುತ್ತೆ, ಹಂಗಾಗಿ ನಾವು ಹಳ್ಳಿಗಳಲ್ಲೆಲ್ಲ ಮಾಡ್ತಿರ್ತೀವಿ. ಸೊಪ್ಪನ್ನ ಹೆಚ್ಚಿಟ್ಟು ಸ್ವಲ್ಪ ಉಪ್ಪಾಕಿ ಅದನ್ನು ಹಾಗೆ ಬಿಟ್ಟು ಆಮೇಲೆ ಅದನ್ನು ತೆಗ್ದು ನೀರಿಗೆ ಹಾಕಿ ವಾಶ್ ಮಾಡಿ ಹಾಕೋದ್ರಿಂದ ಇದರಲ್ಲಿ ಚಿಕ್ಕ ಚಿಕ್ಕದಂಥ ಹುಳಗಳಿರುತ್ತೆ, ನಮಗೆ ಗೊತ್ತಾಗಲ್ಲ. ಅದು ಹಸಿರು ಹುಳನೇ ಇರುತ್ತಲ್ಲ, ಹಾಗಾಗಿ ಗೊತ್ತಾಗಲ್ಲ. ಕ್ಲೀನಾಗಿ ವಾಶ್ ಮಾಡ್ಕೊಬೇಕು. ಉಪ್ಪಿನ ನೀರಲ್ಲಿ ವಾಶ್ ಮಾಡ್ಕೊಂಡ್ರೂ ಕಳೆಯುತ್ತೆ. ಆಮೇಲೆ ಇವಾಗ ಹೆಸ್ರು ಕಾಳನ್ನ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಪ್ರಮಾಣದಲ್ಲಿ ಹೆಸ್ರು ಕಾಳು, ಆಮೇಲೆ ತೊಗರಿಬೇಳೆ ತೊಗೊಬೇಕು. ತೊಗರಿಬೇಳೆನ ನಮಗೆ ಎಷ್ಟು ಬೇಕೋ ಮನೆಗೆ ನಮಗೆ ಅಷ್ಟು ಪ್ರಮಾಣದಲ್ಲಿ ಬೇಳೆ ತಗೊಂಡು ಅದನ್ನು ತೊಳೆದಿಟ್ಕೊಬೇಕು. ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನು ಸ್ವಲ್ಪ ನೀರು ಕಾದ್ಮೇಲೆ ತೊಗರಿಬೇಳೆನೂ ಆಮೇಲೆ ಹೆಸ್ರು ಕಾಳನ್ನೂ ಬೇಯಕ್ಕೆ ಹಾಕಬೇಕು. ಅದು ಸ್ವಲ್ಪ ಚೆನ್ನಾಗಿ ಕುದಿ ಬರೋಂಗೆ ಫಸ್ಟು ಸ್ವಲ್ಪ ಹೊತ್ತು ತೊಗರಿಬೇಳೆನೂ ಮತ್ತು ಹೆಸ್ರು ಕಾಳನ್ನೂ ಸ್ವಲ್ಪ ಹೊತ್ತು ಬೇಯಿಸ್ಕೊಬೇಕು. ಸೊಪ್ಪಿನ ಜೊತೆಗೆ ಹಾಕೋದ್ರಿಂದ ಸೊಪ್ಪು ಬಾಯಿಗೆ ಸಿಗಲ್ಲ, ಕರಗಿದಂಗೆ ಆಗುತ್ತೆ. ಹಾಗಾಗಿ ಅದನ್ನು ಮೊದಲು ಕಾಳುಗಳನ್ನು ಬೇಯಿಸ್ಕೊಬೇಕು. ಆಮೇಲೆ ಇವಾಗ ಅದು ಪಾತ್ರೆಯಲ್ಲಿ ತೊಗರಿಬೇಳೆ ಮತ್ತು ಹೆಸ್ರು ಕಾಳನ್ನು ಬೇಯ್ತಾ ಇರ್ಬೇಕಾದ್ರೆ ಒಂದು ಸ್ವಲ್ಪ ಹೊತ್ತು ಬೆಂದ ಮೇಲೆ ನಾವು ಹೆಚ್ಚಿಟ್ಟಿರೋಂಥ ಸೊಪ್ಪನ್ನ ಹಾಕಬೇಕು. ಬೇಯೋಕ್ಕೆ. ಆಮೇಲೆ ಅದಕ್ಕೆ ಖಾರ ರುಬ್ಕೊಬೇಕಲ್ಲ, ಖಾರ ರುಬ್ಕೊಳಕ್ಕೆ ಹಸಿ ಕೊಬ್ಬರಿ, ಆಮೇಲೆ ಜೀರಿಗೆ, ಬೆಳ್ಳುಳ್ಳಿ, ಸ್ವಲ್ಪ ಖಾರ ಪುಡಿ, ಆಮೇಲೆ ಒಂದೆರಡು ಪೀಸು ಈರುಳ್ಳಿ, ಒಂದು ಸ್ವಲ್ಪ ಕರಿಬೇವು ಹಾಕಿ ಚೆನ್ನಾಗಿ ಸಣ್ಣಕ್ಕೆ ಮಿಕ್ಸಿ ಮಾಡ್ಕೊಬೇಕು. ಕಾಳು ಆಮೇಲೆ ಸೊಪ್ಪು ಎಲ್ಲ ಬೆಂದಿದ ಮೇಲೆ ಸ್ವಲ್ಪ ಉಪ್ಪಾಕಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಆಮೇಲೆ ಬೆಂದಮೇಲೆ ಕಾಳನ್ನ ಒಂದು ಪಾತ್ರೆಗೆ ಬಸ್ದಿಟ್ಕೊಂಡು ಇವಾಗ ಕಾಳಿಗೆ ಒಗ್ಗರಣೆ ಹಾಕಬೇಕು. ಒಂದು ಪಾತ್ರೆಗೆ ಸ್ವಲ್ಪ ಎಣ್ಣೆ, ಜೀರಿಗೆ, ಆಮೇಲೆ ಸಾಸಿವೆ ಕಾಳು, ಕರಿಬೇವು, ಈರುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಹಾಕಬೇಕು. ಆ ಒಗ್ಗರಣೆನ ನಾವು ಈ ಥರ ಕಂದಿಸ್ಕೊಂಡು ಮತ್ತೆ ಬೇರೆ ಪಾತ್ರೆಗೆ ಒಗ್ಗರಣೆ ಹಾಕಲ್ಲ, ಇದರಲ್ಲೇ ಒಗ್ಗರಣೆ ಹಾಕಿರುತ್ತೆ. ಇದನ್ನೇ ತೆಗೆದು ಕಟ್ಟಿನ ನೀರು ಇರುತ್ತಲ್ಲ, ಕಟ್ಟಿನ ನೀರಿಗೆ ಹಾಕಿ ಆಮೇಲೆ ಒಗ್ಗರಣೆ ಹಾಕಿರೋಂಥ ಪಾತ್ರೆಗೆ ಕಾಳುಗಳನ್ನೆಲ್ಲ ಹಾಕಿ ಅದಕ್ಕೆ ಮೇಲೆ ಸ್ವಲ್ಪ ಹಸಿ ಕೊಬ್ಬರಿನ ಹಾಕಿ ಸ್ವಲ್ಪ ಹೊತ್ತು ಹಾಗೆ ಬೇಯಕ್ಕೆ ಬಿಡಬೇಕು. ಇನ್ನೊಂದು ಪಾತ್ರೆಗೆ ನಾವು ಒಗ್ಗರಣೆ ಹಾಕಿರೋ ಅಂಥ ನೀರಿಗೆ ನಾವು ರುಬ್ಕೊಂಡಿರೋಂಥ ಖಾರನೂ ಆಮೇಲೆ ಹುಳಿನೂ ಕ್ಲೀನಾಗಿ ಅದನ್ನೆಲ್ಲ ಹಾಕಬೇಕು. ಕ್ಲೀನಾಗಿ ಹಾಕಿ ಸ್ವಲ್ಪ ನಮ್ಮ ಟೇಸ್ಟಿಗೆ ಎಲ್ಲಾರು ಉಪ್ಪು ಕಡಿಮೆ ಆಗಿತ್ತು ಅಂದರೆ ಉಪ್ಪಾಕಿ ಆಮೇಲೆ ಇವಾಗ ಸಾಂಬಾರನ್ನ ಬಿಸಿ ಇಟ್ಟು ಸಾಂಬಾರು ರೆಡಿ. ಆಮೇಲೆ ಇದು ಕಾಳು ರೆಡಿ ಇದೆ. ಇವಾಗ ಪಾತ್ರೆಗೆ ನೀರು ಹಾಕಿ ಸ್ವಲ್ಪ ನೀರು ಬೆಚ್ಚಗಾದ್ಮೇಲೆ ಉಪ್ಪಾಕಿ ನೀರು ಒಂದು ಸ್ವಲ್ಪ ಬೆಚ್ಚಗಾದ್ಮೇಲೆ ಹಿಟ್ಟಾಕಿ ರೆಡಿ ಮುದ್ದೆ ಮಾಡಬೇಕು. ಇವಾಗ ಕಡಲೆ ಸೊಪ್ಪಿನ ಬಸ್ಸಾರು ಮತ್ತು ಮುದ್ದೆ ರೆಡಿ. ನನ್ನ ವಿಡಿಯೋ ಇಷ್ಟ ಆದರೆ ಎಲ್ಲರೂ ಪ್ಲೀಸ್ ಶೇರ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡಿ ಪ್ಲೀಸ್.